ಸಾಲ ಮತ್ತು ಹೂಡಿಕೆಯಲ್ಲಿ ವಿಚಾರದಲ್ಲಿ ಉದ್ಯಮಿಯೊಬ್ಬರಿಗೆ ಒಂದು 60 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ಒಂದು ಆಗಸ್ಟ್ 14-15ನೇ ತಾರೀಕು ಅದೊಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಈ ಲುಕೌಟ್ ನೋಟಿಸನ್ನು ಕೊಟ್ಟಿದ್ದಾರೆ. ಬಂದು ಉತ್ತರ ಕೊಡಬೇಕು. ಅವರು ಉತ್ತರ ಕೊಡದಿದ್ದರೆ ಕಾನೂನು ಕ್ರಮ ಮುಂದಕ್ಕಾಗತ್ತೆ ಅಷ್ಟೇ. ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರವಿಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರವಿಕುಮಾರ್ ವಿರುದ್ಧ ಭೂ ಒಡೆತನದ ಯೋಜನೆಯಲ್ಲಿ ಫಲಾನುಭವಿಗಳಿಂದ ಕಮಿಷನ್ ವಸೂಲಿ ಮಾಡಿದಂತಹ ಆರೋಪ ಇತ್ತು. ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಮುಖ್ಯಮಂತ್ರಿಗಳಿಗೆ ಅವರು ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಪಿತೂರಿ ನಡೆದಿದ್ದು ನನ್ನ ತೇಜೋವಧೆ ಮಾಡುವ ಪ್ರಯತ್ನ ಆಗಿದೆ. ಈ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಲಿ ಅಂತ ಮುಖ್ಯಮಂತ್ರಿಗಳನ್ನ ಕೋರಿದ್ದಾರೆ. ಆಗಿದೆಯೋ ಬಿಟ್ಟಿದೆಯೋ ರಾಜೀನಾಮೆ ಕೊಟ್ಟಾಗಿದೆ. ಕೊಡಬೇಕು, ಬೇರೆ ದಾರಿ ಇರಲಿಲ್ಲ ಇದರಲ್ಲಿ. ನನ್ನ ಪ್ರಕಾರ ಇದ್ದಿದ್ದಿದ್ರೆ ನನ್ನ ಪ್ರಕಾರ ಚೀಫ್ ಮಿನಿಸ್ಟ್ರು ಇದಕ್ಕೆ ಭಾಗಿ ಏನು ಬೇಕಾಗಿತ್ತು ನೆಕ್ಸ್ಟ್ ಹಂಗಾರೆ ಕೇಳಲಿಲ್ಲ ಅಷ್ಟೇ ಕೊಡಬೇಕಾಗಿತ್ತು. ಅದು ಯಾವ ಅನುಮಾನನೂ ಇಲ್ಲ ಅದರಲ್ಲಿ. ಕೇರಳದ ಶಾಲೆಗಳಲ್ಲಿ ಒಂದು ಕಾರ್ಯಕ್ರಮ, ಒಂದು ಯೋಜನೆ ಥರ ಅದು ನಮ್ಮಲ್ಲೂ ತರಬೇಕು ಅಂತಾರಂತೆ. ಆ್ಯಕ್ಚುಲಿ ಡ್ಯಾಮ್ ಗುಡ್ ಅದು. ಶಾಲಾ ಅವಧಿನಲ್ಲಿ ಮಕ್ಕಳಿಗೆ ನೀರು ಕುಡಿಯೋಕ್ಕೆ ಉತ್ತೇಜನ ಕೊಡೋಕ್ಕೆ ಏನು ಮಾಡಿದಾರಂತೆ ಅಂದರೆ ಅಲ್ಲಿ ದಿನಕ್ಕೆ 2 ಸರಿ ವಾಟರ್ ಬೆಲ್ ಅಂತ ಹೊಡಿತಾರಂತೆ. ಬೆಳಿಗ್ಗೆ 10 ಮಧ್ಯಾಹ್ನ 2 ಆಗ ಮಕ್ಕಳು ನೀರು ಕುಡಿಬೇಕು ಅಂತ ಉದ್ದೇಶ. ಇದು ನಮ್ಮಲ್ಲೂ ತಂದರೆ ಹೇಗೆ ಅಂದರೆ ಏನು ದೊಡ್ಡ ತಪ್ಪೇನಿಲ್ಲ. ಫಸ್ಟ್ ತನ್ನಿ ಹೇಳ್ತೀನಿ. ಇಟ್ಸ್ ಅ ವೆರಿ ಗುಡ್ ಐಡಿಯಾ. ಏನು ತಪ್ಪಿಲ್ಲ ಅದು. ಮತ್ತು ಅದರಿಂದ ಯಾವ ನಷ್ಟವೂ ಇಲ್ಲ. ಆಯ್ತಲ್ಲ. ಭಾಳ ಜಾಸ್ತಿ ಅಂದರೆ ಯಾವುದಾದ್ರು ಮಗು ಸ್ವಲ್ಪ ತರಲೆ ಮಗು ಇದ್ದರೆ ಆ ನೀರು ಕುಡಿದ್ಮೇಲೆ ಮೇಸ್ ಅಂತ ಎದ್ದು ನಿಂತ್ಕೋಬೋದು ಅಷ್ಟೇ. ಅದು ಕಾಮನ್. ಯಾವ್ದೊಂದು ತರಲೆ ಮಗು ಅದುವೇ. ಅದು ಎಲ್ಲ ಮಕ್ಕಳು ಮಾಡಲ್ಲ. ಕೆಲವು ಒಂದು ಆಗಬಹುದೇನೋ. ಅದು ಬಿಟ್ಟರೆ ಎಂಥದ್ದು ಆಗಲ್ಲ. ಲೆಟ್ ಚಿಲ್ಡ್ರನ್ ಡ್ರಿಂಕ್ ವಾಟರ್. ಅದಕ್ಕೆ ಎನ್ಕರೇಜ್ ಮಾಡಬೇಕಾದ್ರೆ ಇಟ್ಸ್ ಎ ಡ್ಯಾಮ್ ಗುಡ್ ಐಡಿಯಾ ನನ್ನ ಪ್ರಕಾರ. ವೆರಿ ಗುಡ್ ಐಡಿಯಾ. ಎಸ್. ಯಾಕಂದರೆ ನನಗೇನಕ್ಕಿದು ಅಷ್ಟು ಎಕ್ಸೈಟೆಡ್ ಆಗಿ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಹೈಸ್ಕೂಲಲ್ಲಿ ಇದ್ವಿ. ನಮ್ಮ ಹೆಡ್ ಮಾಸ್ಟ್ರು GNV ಅಂತ. ತಡ್ಕೊಳಕ್ಕಾಗದೇ ಇರೋಷ್ಟು ಸ್ಟ್ರಿಕ್ಟು ಓಕೆ ಅವರು. ಏನೂ ಮಾಡ್ಕೋಬೇಡಿ ಯಾರೂ, ಅಷ್ಟು ಆ ಪ್ರಮಾಣದಲ್ಲಿ ಸ್ಟ್ರಿಕ್ಟ್ ಅವರು. ಒಳ್ಳೆಯವರು ಬಟ್ ಸ್ಟ್ರಿಕ್ಟು. ನಮ್ಮ ಬೈಲಲ್ಲಿ ಎಲ್ಲ ಕಡೆ ಸುತ್ತಲೂ ಕ್ಲಾಸ್ ಇದ್ದರು. ಅಲ್ಲೆಲ್ಲೋ ಮೂಲೆನಲ್ಲಿ ಇತ್ತು. ಈ ಬಾಯರ್ಕೆ ಆದಾಗ ಬೆಲ್ಲೊಡಿದ ತಕ್ಷಣ ಪೀರಿಯಡ್ದು ಬಡಗ ಅಂತ ಓಡ್ತಿದ್ವಿ ಆ ನಲ್ಲಿ ಕಡೆಗೆಲ್ಲ. ಸುಮಾರು ಒಂದು 75 ಮೀಟ್ರ್ 100 ಓಡಬೇಕಾಗಿತ್ತು ನಾವೆಲ್ಲ ನಲ್ಲಿಗೆ. ಅವ್ರಿಗೆ ಗೊತ್ತು ನಾವು ಓಡ್ಬಿಟ್ಟು ಬರ್ತೀವಿ ಅಂತ. ಓಕೆ. ಕರೆಕ್ಟಾಗಿ ಲಾಠಿ ಹಿಡ್ಕೊಂಡು ನನ್ನಲ್ಲಿ ಮೂಲೆಗೆ ನಿಂತಿರೋರು ಕಾಯ್ಕೊಂಡು. ಯಾಕೆ ಸರ್? 4 ಬಿಡಕ್ಕೆ. ಹಂಗಾಗಿ ನಮ್ಗೆ ಆ ನೀರು ಕುಡಿಯೋದೊಂದು ದೊಡ್ಡ ಸಾಹಸ ಆಗೋಗಿತ್ತು. ಬೇಗ ಹೋಗ್ಬಿಡ್ಬೇಕು ಅಂತ. ನಮಗೆ ಅದಕ್ಕೆ ನನಗೆ ಇದು ಎಕ್ಸೈಟ್ಮೆಂಟ್ ಇದು. ಇಟ್ಸ್ ಎ ವೆರಿ ಗುಡ್ ಐಡಿಯಾ. ಮಾಡಿ. ಎಸ್. ಹಲಾಲ್ ಲೈಫ್ ಸ್ಟೈಲ್ ಟೌನ್ಶಿಪ್ ಎಂದು ಕರೆಯಲ್ಪಡುವಂತಹ ಯೋಜನೆಯ ಪ್ರಚಾರದ ವಿಡಿಯೋ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಬಿರುಗಾಳಿಯನ್ನು ಸೃಷ್ಟಿ ಮಾಡಿತು. ಮುಸ್ಲಿಂ ಸಮುದಾಯದ ಆದರ್ಶ ವಸತಿ ವಸಾಹತು ಎಂಬ ಜಾಹೀರಾತಿನಲ್ಲಿ ಬಿಂಬಿಸಲಾಗಿದೆ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಇದನ್ನು ಹಾಕ್ಕೊಂಡ್ರು. ಅದಾದ ನಂತರದಲ್ಲಿ ವಿವಾದ ಪ್ರಾರಂಭ ಆಯಿತು. ಈ ವಸತಿ ಯೋಜನೆಯನ್ನು ವಿರೋಧಿಸಿರುವಂತಹ ಶಿವಸೇನೆ ನಾನು ಅದನ್ನು ನೋಡಿದೆ, ಆ್ಯಡನ್ನು ನಾನು ನೋಡಿದೆ. ಭಾಳ ಪಕ್ಕ ಅದು ಮುಸ್ಲಿಮರಿಗೋಸ್ಕರ ಅಂತಲೇ ಇರೋ ಆ್ಯಡ್. ಅದು ಅವರಿಗೋಸ್ಕರನೇ ಅದರಲ್ಲಿ ಏನು ದೊಡ್ಡ ಇದೇನಿಲ್ಲ ಅದರಲ್ಲಿ. ಹೀಗೆ ಒಂದು ವೇಳೆ ಇದನ್ನು ಯಾವುದಾದ್ರು ಒಬ್ಬ ಹಿಂದೂ ಬೇಸ್ಡ್ ಡೆವಲಪರ್ ಮಾಡಿದ್ರೆ ಏನಾಗ್ತಿತ್ತು? ಸಾಮಾಜಿಕ ಹೋರಾಟಗಾರರು, ಹೋರಾಟಗಾರ್ತಿಯರು, ದೇಶವನ್ನು ಕಾಯುವ ಸೆಕ್ಯುಲರಿಸ್ಟ್ಗಳು ಎಲ್ಲ ಬಂದ್ಬಿಡೋರು ಆಚೆಗೆ. ಮತಾಂಧರು, ಧರ್ಮಾಂಧರು. ಯಾಕೊಬ್ರು ಮಾತಾಡಲ್ಲ ಅಂತಾರೆ. ಓಕೆ, ಇದನ್ನು ಮಾಡ್ಬೋದು ಅವರು ಅಂತ ಇಟ್ಕೊಳ್ಳೋಣ. ಕಿತಾಪತಿ ಇದು, ಅದಕ್ಕೆ ಹೇಳ್ತಿರೋದು ನಾನು. ಇಷ್ಟೊಂದು ಮಾಡ್ಬೋದು ಅಂತ ಇಟ್ಕೊಳ್ಳೋಣ. ಮುಂಬೈಯಲ್ಲಿ ಇದು ಬಂದಿತ್ತು ಪ್ರಾಬ್ಲಮ್ಮು ಹಿಂದೆ. ಸೊಸೈಟಿಗಳಲ್ಲಿ ಮುಸ್ಲಿಮರಿಗೆ ಜಾಗ ಕೊಡಲ್ಲ ಅಂತ ಕೂತಿದ್ರು ಕೆಲವು ಸೊಸೈಟಿಗಳಲ್ಲಿ. ಪ್ರತ್ಯೇಕಿಸಿದ್ದಾರೆ. ಮಾರಲ್ಲ ಅವ್ರಿಗೆ ಇದು, ಅಥವಾ ಅವ್ರಿಗೆ ನೀವು ಬಾಡಿಗೆ ಕೊಡೋಂಗಿಲ್ಲ, ಹಿಂಗೆಲ್ಲ ಸ್ಟಾರ್ಟ್ ಆಗಿತ್ತಲ್ಲಿ. ಹಾಗೆ ಇದನ್ನೆಲ್ಲ ಇಂಟರ್ಫಿಯರ್ ಆಗಿ ಎಲ್ಲರೂ ಹೇಳಿದ್ದೇನು ಅವತ್ತು, ಹಂಗೆ ಮಾಡೋಕ್ಕೆ ಬರಲ್ಲ ಅದು ಅಂತ. ಅದನ್ನು ಎಂಜಾಯ್ ಮಾಡಿದ್ರು ಎಲ್ಲರೂ. ಇದನ್ನು ಯಾಕೆ ಕ್ರಿಟಿಸೈಸ್ ಮಾಡಲ್ಲ? ಇದು ಹೆಂಗೆ ಅಂದರೆ, ಈ ದೇಶದಲ್ಲಿ ನನ್ನ ಅನುಕೂಲಕ್ಕಿದ್ದರೆ, ಅನುಕೂಲದ ಭಾಗಕ್ಕಿದ್ದರೆ ಲಬ 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 ಅಂತ ದೇಶಕ್ಕಲ್ಲ ಅಮೇರಿಕಕ್ಕೂ ಕೇಳಿಸ್ಬೇಕು. ಹಂಗೆ ಬಡ್ಕತ್ತೀನಿ ಬೇಕಾರೆ. ಇಲ್ಲ ನಂಗೆ ಗೊತ್ತೇ ಇಲ್ಲ ಅನ್ನೋ ಟೈಪ್ ಓಡಾಡ್ತಿರ್ತೀನಿ. ಓಕೆ, ಒಂದು ವೇಳೆ ಯಾರು ಕೂಗಾಡೋದು ಬೇಡ, ಮಾಡೋದು ಬೇಡ, ಇದು ಆಯಿತು ಅಂತಲೂ ಇಟ್ಕೊಳ್ಳೋಣಪ್ಪ. ಸೇಮ್ ಪ್ರಾಕ್ಟೀಸ್ನ ಉಳಿದವರು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಆಗಲೂ ಇದೇ ರಿಯಾಕ್ಷನ್ ಇರುತ್ತೆ. ಆಗೇನಾಗತ್ತೆ?
ವೆರಿ ಅನ್ಫಾರ್ಚುನೇಟು ಇವೆಲ್ಲ. ಅದಕ್ಕೆ ಆಗ ನಾನು ಹೇಳಿದ್ದು ದೇಶದ ವಿಚಾರದಲ್ಲಿ, ದೇಶ ಯಾವ ಹಂತದಲ್ಲಿದೆ ಅಂದರೆ, ನೀರಿನ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಹೇಗೆ ಕಾಣುತ್ತೆ, ಬೆಳ್ಳಿ ತಟ್ಟೆಯಂತೆ ಕಾಣುತ್ತೆ. ಅದೇ ಬೆಳ್ಳಿಯ ತಟ್ಟೆ ಅಂತ ಭ್ರಮಿಸಿದರೆ ಏನಾಗುತ್ತೆ, ಹೋಗಿ ಹತ್ರ ಹೋದರೆ ರಿಯಾಲಿಟಿ ಗೊತ್ತಾಗುತ್ತೆ ಅಷ್ಟೆ. ಅಸ್ಸಾಂನಲ್ಲಿ ಅಪ್ಪ ಅಮ್ಮ ಅತ್ತೆ ಮಾವನ ಜೊತೆಗಿರಲು ಸರ್ಕಾರಿ ಉದ್ಯೋಗಿಗಳಿಗೆ ಮಾತೃಪಿತೃ ವಂದನಾ ಯೋಜನೆ ಅಡಿಯಲ್ಲಿ ಈಗ 14 ಅಂದರೆ ನವೆಂಬರ್ 14, 15ರಂದು 2 ದಿನ ಸ್ಪೆಷಲ್ ರಜೆಯನ್ನು ಘೋಷಣೆ ವೆರಿ ಗುಡ್ ವೆರಿ ಗುಡ್. ಇದು ಚೆನ್ನಾಗಿದೆ. ನನ್ನ ಪ್ರಕಾರ ಈ ಸ್ಕೀಮು ಚೆನ್ನಾಗಿದೆ. ಆದರೂ ಇರಬೇಕು ಅವ್ರ ಜೊತೆಗೆ, ಉದ್ದೇಶ ಈಡೇರಬೇಕಷ್ಟೇ. ಅತ್ತೆ ಮಾವದು ಗೊತ್ತಿಲ್ಲ, ಅಪ್ಪ ಮುಂದೆ ಓಕೆ. ಅತ್ತೆ ಮಾವ ನನಗೆ ಗೊತ್ತಿಲ್ಲ, ಎಷ್ಟು ಮನೆಯಲ್ಲಿ ಅತ್ತೆ ಮಾವನ ಹತ್ರ ಹೋಗೋಕ್ಕೆ ಜಾಗ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಕೆಲವರು ಚೆನ್ನಾಗಿರ್ತಾರೆ ಅತ್ತೆ ಮಾವಂದ್ರೆಲ್ಲ, ಬಾಂಡಿಂಗ್ ಚೆನ್ನಾಗಿರ್ತಾರೆ, ಫಸ್ಟ್ ಕ್ಲಾಸ್ ಆಗಿರ್ತಾರೆ ಬಾಂಡಿಂಗಲ್ಲಿ. ಹೌದು ತಾಯಿ ಮಗಳಿಗಿಂತ ಅತ್ತೆ ಸೊಸೆನೇ ಚೆನ್ನಾಗಿರ್ತಾರೆ ಎಷ್ಟೋ ಸರಿ. ಹೌದು ಆ ಥರದವರು ನನಗೆ ಗೊತ್ತಿದೆ ಅಂಥದ್ದೊಂದು 3-4 ಕುಟುಂಬಗಳು ಬೇರೆ. ಹಾಗಾಗಿ ಇರ್ಬೋದು. ಬಟ್ ಇದು ಒಳ್ಳೆ ಐಡಿಯಾ ಇದೆ, ಚೆನ್ನಾಗಿದೆ. ಅವ್ರಿಗೋಸ್ಕರ ಅಂತ. ವರ್ಷಕ್ಕೆ 2 ದಿನನಾ? ಹಾಂ ಸರ್. ಹಾಂ, ಅದು ದಿನ ಒಳ್ಳೆ ಐಡಿಯಾ, ವೆರಿ ಗುಡ್. ನೈಸ್ ಅಲ್ವಾ? ಹಾಂ ಸರ್. ಕೊಡ್ಬೋದು. ಅಪ್ಪ ಅಮ್ಮ ಇದ್ದರೆ, ಇಲ್ಲ ಅತ್ತೆ ಮಾವ ಇದ್ರೆ, ಅತ್ತೆ ಮಾವ ಅಥವಾ ಅಮ್ಮ ಇದ್ದರೆ ಅಥವಾ ಅಪ್ಪ ಇದ್ದರೆ, ಇಬ್ಬರು ಇಲ್ಲ ಅಂತಂದರೆ ಯಾರೋ ಅವ್ರ ಅಣ್ಣ ಅಥವಾ ಅಕ್ಕ ಯಾರೋ ಸ್ಥಾನ ತುಂಬ್ತಾ ಇರೋರು ಯಾರಾದರೂ, ಸ್ಥಾನ ತುಂಬೋರು ಯಾರು ಮಾಡಿದ್ರು. ಗುಡ್ ಐಡಿಯಾ, ಇದು ಗುಡ್ ಐಡಿಯಾ. ನಮ್ಮ ಕರ್ನಾಟಕ ಸರ್ಕಾರ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ತರೋದಾದರೆ ಅದು ಗುಡ್ ಐಡಿಯಾ. ವಾಟರ್ ಬಿಲ್ ಎರಡೂ ಗುಡ್. ಎಸ್,